ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವ್ರನ್ನ ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಇವರ ಮಾತುಗಳನ್ನ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಇವ್ರೇನೋ ಡೈಲಾಗ್ ಹೊಡೆದ್ರೆ ಆ ಡೈಲಾಗ್ನ ನಾವು ಕೂಡ ಟ್ರೈ ಮಾಡೋಣ ಹಂಗೆ ಅಂತ ಅನ್ಸುತ್ತೆ. ಸೊ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ನಿಮ್ಮೆಲ್ಲರ ಪ್ರೀತಿಯ ನಿವೇದಿತಾ ಗೌಡ. ನಿಮ್ಗೆ ಗೊತ್ತೇ ಇದೆ, ಐ ಆಮ್ ಗಾಡ್ ಸಿನಿಮಾದ ಒಂದು ಹಾಡಿಗೆ ಹಾವನ್ ಬೇಕಾದ್ರೂ ಕಟ್ಕೋ ನರಿನ್ ಬೇಕಾದ್ರೂ ಇಟ್ಕೋ ಅನ್ನೋ ಹಾಡಿಗೆ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ದಿಗಂತ್ ಸರ್ ಜೊತೆ ನೃತ್ಯ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಡನ್ನ ಕೇಳಿದವರೆಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ. ಸೊ ನನ್ನ ಜೊತೆ ಇದೀಗ ನಿವೇದಿತಾ ಗೌಡ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಡೇ ಬೈ ಡೇ ಗ್ಲೋ ಜಾಸ್ತಿ ಆಗ್ತಾನೆ ಇದೆ. ನಿಮ್ಮ ಸೌಂದರ್ಯದ ಹಿಂದಿನ ಗುಟ್ಟು ರಟ್ಟು ಮಾಡ್ತೀರಾ? ಮೇ ಬಿ ಇವಾಗ ಹೆಲ್ದಿ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮಮ್ಮಿ ಎಲ್ಲ ಚೆನ್ನಾಗಿ ABC ಜ್ಯೂಸ್ ಎಲ್ಲ ಮಾಡಿಕೊಡ್ತಾರೆ. ಸೊ ಪ್ರಾಬ್ಲಿ ಅದಿರ್ಬೋದು. ಓಕೆ, ಅಂದರೆ ಹೇಗಿರುತ್ತೆ ನಿಮ್ಮ ಡಯಟ್? ಊಟ ಮಾಡ್ತೀರಾ ಇಲ್ವಾ? ಯಾಕಂದರೆ ಒಂಚೂರು ದಪ್ಪ ಆಗಲ್ಲ, ಆ ಕಡೆ ಇಳಿಯೋದಿಲ್ಲ, ಅದು ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರಲ್ಲ. ಹೇಗಿರುತ್ತೆ ನಿಮ್ಮ ಡಯಟು, ವರ್ಕೌಟ್ ಎಲ್ಲ ಅಂತ ಹೇಳಿ? ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಜಂಕ್ ಫುಡ್ ತಿಂತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ ಅಷ್ಟು ಜಂಕ್ ಫುಡ್ ತಿನ್ನೋದು. ಬಟ್ ವರ್ಕೌಟ್ ದಿನ ಮಾಡ್ತೀನಿ. ಸೊ ಪ್ರಾಬ್ಲಿ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಐ ಆಮ್ ಗಾಡ್ ಸಿನಿಮಾದ ಒಂದು ಹಾಡಿಗೆ ಸೂಪರಾಗಿ ಸ್ಟೆಪ್ ಹಾಕಿದ್ದೀರಾ. ಜನ ಕೂಡ ಇಷ್ಟಪಟ್ಟಿದ್ದಾರೆ. ಸಾಂಗ್ ತುಂಬ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸು ದಿಗಂತ್ ಸರ್ ಜೊತೆ ನೃತ್ಯ ಮಾಡಿದ್ದು ಆ್ಯಂಡ್ ಜನಪ್ರಿಯತೆ ಗಳಿಸ್ಕೊಂಡಿರೋದ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕಂದರೆ ಲಿರಿಕ್ಸ್ ತುಂಬಾ ಕ್ರೇಜಿ ಆಗಿದೆ. ಅವನ್ ಬೇಕಾದ್ರೂ ಕಟ್ಕೋ ನರಿನ್ ಬೇಕಾದ್ರೂ ಇಟ್ಕೋ ಅಂತ. ಇಟ್ಸ್ ಒಂಥರ ಚೆನ್ನಾಗಿತ್ತು. ಒಂಥರ ಓಕೆ, ನಾವು ಫಸ್ಟ್ ಟೈಮ್ ಸಾಂಗ್ ಕೇಳಿದಾಗ ಅನಿಸ್ತು ಸ್ವಲ್ಪ ಕ್ಯಾಚಿ ಆಗಿದೆ, ಚೆನ್ನಾಗಿದೆ ಅಂತ. ಆಮೇಲೆ ದಿಗಂತ್ ಸರ್ ಜೊತೆ ಪರ್ಫಾರ್ಮೆನ್ಸ್ ಇತ್ತು. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ. ಈವನ್ ಇನ್ ದ ಸೆಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿ ನಂಗೆ ಕಾಸ್ಟ್ಯೂಮ್ಸ್ ಎಲ್ಲ ಚೆನ್ನಾಗಿ ಡಿಸೈನ್ ಮಾಡಿದರು. ಸೊ ಓವರಾಲ್ ನನಗೆ ಶೂಟಿಂಗ್ ಮಾಡ್ಬೇಕಾದ್ರಂತೂ ತುಂಬ ಎಕ್ಸೈಟ್ಮೆಂಟಲ್ಲೇ ಮಾಡಿದೆ. ಓಕೆ, ಅಂದರೆ ಯಾಕೆ ಒಪ್ಕೊಂಡ್ರಿ ಇದನ್ನು? ಇದೀಗ ಬಂದವರು ಹಿಂಗೆ ಹೇಳಿದಾಗ ಈ ಥರ ಹಾಡಿರುತ್ತೆ, ನೀವು ನೃತ್ಯ ಮಾಡಬೇಕು, ದಿಗಂತ್ ಸರ್ ಜೊತೆ ನೃತ್ಯ ಮಾಡಬೇಕು ಅಂತ ಅಂದಾಗ ನಿಮ್ಮನ್ನು ಒಪ್ಪಿಸುವಂಥ ಟೈಮ್ ಹೇಗಿತ್ತು? ಅದನ್ನು ನೆನ್ಪು ಮಾಡ್ಕೋಬೋದಾ ಅಂತ ಹೇಳಿ? ಫಸ್ಟು ಸ್ಟುಡಿಯೋ ಕರೆದ್ರು, ಸಾಂಗ್ ಪ್ಲೇ ಮಾಡಿಸಿದ್ರು, ಕೇಳಿಸ್ಕೊಂಡೆ. ಚೆನ್ನಾಗಿತ್ತು ಅನಿಸ್ತು ನನಗೆ. ಸಾಂಗ್ ಚೆನ್ನಾಗಿತ್ತು ಅನಿಸ್ತು. ಆ್ಯಂಡ್ ಆಲ್ಸೋ ದಿಗಂತ್ ಸರ್ ಜೊತೆ ಇಟ್ಸ್ ಎ ನೈಸ್ ಆಪರ್ಚುನಿಟಿ. ಸೊ ಅದಕ್ಕೆ ಓಕೆ ಮಾಡೋಣ ಅಂತ ಅನಿಸ್ತು. ಹೇಗಿತ್ತು ಅವ್ರು ಹೇಗೆ ಸಪೋರ್ಟ್ ಮಾಡಿದ್ರು? ದಿಗಂತ್ ಸರ್ ಜೊತೆ ಸೆಟ್ಟಲ್ಲಿ ಹೇಗೆ ಟೈಮ್ ಕಳೆದ್ರಿ? ಅವ್ರು ಒಳ್ಳೆ ಮೆಮೊರಿ ಹೇಳಬಹುದಾ ಅಂತ ಹೇಳಿ? ಅಂದರೆ ಶೂಟಿಂಗ್ ತುಂಬ ಫಾಸ್ಟ್ ಹೋಗ್ತಿತ್ತು. ಬಟ್ ಈಸ್ ಅ ವೆರಿ ನೈಸ್ ಪರ್ಸನ್. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ಈಸ್ ಅ ವೆರಿ ನೈಸ್ ಪರ್ಸನ್. ಆ್ಯಂಡ್ ಶೂಟಿಂಗ್ ಟೈಮಲ್ಲಂತೂ ಮೋಸ್ಟ್ ಆಫ್ ದ ಟೈಮ್ಸ್ ಔಟ್ ಪೋರ್ಷನ್ ಸಪ್ರೇಟಾಗಿ ಶಾರ್ಟ್ ಆಗ್ತಿತ್ತು. ನಂದು ಸಪ್ರೇಟಾಗಿ ಶೂಟ್ ಮಾಡ್ತಿದ್ರು. ಸೊ ಬಟ್ ಆದರೆ ನಾವು ಯಾವಾಗ ಕಂಬೈನ್ಡ್ ಆಗಿ ಪರ್ಫಾರ್ಮೆನ್ಸ್ ಇತ್ತು ಆವಾಗ ಜಸ್ಟ್ ಆ ಟೈಮಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಮುಗಿಸೋಣ ಅನ್ನೋ ಥರನೇ ಇತ್ತು. ಕರೆಕ್ಟಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಅದೇ ತಲೆಯಲ್ಲಿತ್ತು. ಐ ಆಮ್ ಗಾಡ್ ಚಿತ್ರತಂಡಕ್ಕೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಅವರು ಉಪ್ಪಿ ಸರ್ ಜೊತೆ ವರ್ಕ್ ಮಾಡಿದವರು ಒಂದಷ್ಟು ವರ್ಷಗಳ ಕಾಲ, ಈಗ ಅವರು ಸಿನಿಮಾ ಮಾಡಿರೋಂಥ ಆ ಟೀಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಇಟ್ಸ್ ಅ ವೆರಿ ನೈಸ್ ಟೀಮ್. ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿತ್ತು. ಆ್ಯಂಡ್ ಐ ಆಮ್ ಶ್ಯೂರ್ ಅವ್ರು ತುಂಬ ಎಫರ್ಟ್ಸ್ ಹಾಕಿ ಮೂವಿ ಮಾಡಿದ್ದಾರೆ. ಇವಾಗ November 7th ರಿಲೀಸ್ ಆಗ್ತಿದೆ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಐ ಹೋಪ್ ತುಂಬ ಚೆನ್ನಾಗಿ ಇವಾಗ ಸಾಂಗ್ ಹೆಂಗೆ ಹೋಗ್ತಾ ಇದೆ ಅದೇ ಥರ ಮೂವಿ ಇನ್ನೂ 100 times ಸಕ್ಸಸ್ಫುಲ್ ಆಗುತ್ತೆ ಅಂತ. ನಿಮ್ಮ ಕಡೆಯಿಂದ ಹೇಗೆ ಸಪೋರ್ಟ್ ಇರುತ್ತೆ? ಯಾಕಂತ ಹೇಳಿದ್ರೆ ಒಂದು ಹಾಡು ಹಿಟ್ಟದ ಅದೇ ಒಂದು ಕರೆಯೋದು, ಅದನ್ನೇ ಸ್ವಾಗತ ಅಂತಾರೆ ಸಿನಿಮಾಗೆ ಹಾಡುಗಳನ್ನು. ಸೊ ನೀವು ಆ ಸಿನಿಮಾ ತಂಡಕ್ಕೆ ನಿಮ್ಮ ಕಡೆಯಿಂದ ಹೇಗೆ ಬೆಂಬಲ ಇರುತ್ತೆ ಅಂತ ಹೇಳಿ? ಒಬ್ವಿಯಸ್ಲಿ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್. ಸೊ ನಾನು ಕೂಡ ಅಷ್ಟೇ ಸಪೋರ್ಟಿವ್ ಆಗಿರ್ತೀನಿ. ಡೆಫಿನೆಟ್ಲಿ ಈವನ್ ಐ ಆಮ್ ವೇಟಿಂಗ್ November 7th ಯಾವಾಗುತ್ತೆ ಮೂವಿ ನೋಡೋಣ, ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗೋಣ, ಎಲ್ರಿಗೂ ಹೇಳೋಣ ನೋಡಿ ಮೂವಿ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಈ ಹಾಡು ಹಿಟ್ಟಾಗಿದೆ, ಈ ಹಾಡನ್ನು ನೋಡಿ ನಿಮ್ಗೇನು ಹೇಳಿದ್ರು ಅಂತ ಹೇಳಿ? ಎಲ್ಲರೂ ಚೆನ್ನಾಗಿದೆ ಅಂತಲೇ ಅಂದರು. ದೇವ್ರು ಆಲ್ ಲೈಕ್ ವೆರಿ ನೈಸ್ ಸಪೋರ್ಟಿವ್. ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತೆಲ್ಲ ಅಂತಿದ್ರು. ಆಗಾಗ ಗಮನಿಸ್ತಾ ಇರ್ತೀವಿ ತಮ್ಮನ ಜೊತೆ ಒಳ್ಳೆ ರೀಲ್ಸ್ ಮಾಡೋದಾಗಿರ್ಬೋದು, ನಿಮ್ಮಿಬ್ಬರು ತುಂಟಾಟ ನೋಡೋದೇ ಚೆನ್ನಾಗಿ ಅನಿಸುತ್ತೆ. ತಮ್ಮನ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದು ಹಿಂಗಿದ್ದವ್ರು ಹಿಂಗೆ ಬೆಳೆದು ಬಿಟ್ಟಿದ್ದಾರೆ ಒಂದೇ ಸತಿ. ಹೌದು, ಆ್ಯಕ್ಚುಲಿ ನನ್ನ ತಮ್ಮ ಚಿಕ್ಕವನಿರ್ಬೇಕಿದ್ರೆ ಫುಲ್ ಜಗಳ ಮಾಡ್ತಿದ್ದೆ ನೆನಪು. ಬಟ್ ಇವಾಗ ಪರವಾಗಿಲ್ಲ, ಸ್ವಲ್ಪ ದೊಡ್ಡವನಾದ್ಮೇಲೆ ಚೆನ್ನಾಗಿ ಕೇರ್ ಮಾಡ್ತಾನೆ. ಅವನೇ ಕುಕ್ ಮಾಡಿಕೊಡ್ತಾನೆ. ಸಮ್ಟೈಮ್ಸ್ ಚಿಕನ್ ಬಿರಿಯಾನಿ ಎಲ್ಲ ಎಷ್ಟು ಹಿಂಸೆ ಕೊಡ್ತಾನೋ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾನೆ ಕೂಡ. ಸೊ ಈ
ಕುಕ್ಸ್ ಫಾರ್ ಮಿ ಅಟ್ ಟೈಮ್ಸ್. ಎಲ್ಲ ಮನೆ ಹೋಮ್ ಕುಕ್ ಫುಡ್ ಯೂಶ್ವಲಿ ಆರ್ಡರ್ ಮಾಡಿನೇ ತಿನ್ನೋದು. ಸೊ ಮನೆ ಊಟ ತಿನ್ನಬೇಕು ಅಂತ ಅನಿಸ್ದಾಗಿರೋ ಚಿಕನ್ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾನೆ. ಸೊ ಈಸ್ ವೆರಿ ನೈಸ್ ಆ್ಯಂಡ್ ಕೇರಿಂಗ್. ಸೂಪರ್. ಹೇಗಿದೆ ಲೈಫ್, ಹೇಗಿದೆ ಅಲ್ಲಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಫೋಟೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ? ನನಗೆ ನಿಮ್ಮಲ್ಲಿ ತುಂಬ ಪರ್ಸ್ನಲ್ ಆಗಿ ಇಷ್ಟ ಆಗೋದು ಏನಪ್ಪ ಅಂತಂದರೆ, ಯಾರು ಏನಾರು ಹೇಳ್ಕೊಳ್ಳಿ ಗುರು ನಾನು ಇರೋದೇ ಹೀಗೆ ಅಂತ ಆ ಮೈಂಡ್ ಸೆಟ್ ಇದೆಯಲ್ಲ, ಅದು ಸೂಪರ್. ಅದಿರೋದು ಹೇಗೆ ಸಾಧ್ಯ? ಈಗ ನಾವು ಯಾರು ನಮಗೆ ನೆಗೆಟಿವ್ ಆಗಿ ಏನಾರು ಹೇಳಿದ್ರೆ, ಅಯ್ಯೋ ನಂಗೆ ಹಿಂಗಂದ್ರು ಅಂತ ಹರ್ಟ್ ಮಾಡ್ಕೋತೀವಿ. ಒಂದು ಫೋಟೋ ಹಾಕೊಳ್ಳೋಕೆ ಇದು ಹಾಕ್ಲಾ ಬೇಡವಾ ಅಂತ ಅಂತೀವಿ. ಒಂದು ವಿಡಿಯೋ ಹಾಕಿದ್ರೆ ಇದ್ರಲ್ಲಿ ನಾವು ಹಿಂಗೆ ಕಾಣಿಸ್ತೀವಿ ಬೇಡವಾ ಅಂತ. ನೀವು ಅದೆಲ್ಲವನ್ನ ಕೂಡ ತಳ್ಳಿ ಪಾಸಿಟಿವ್ ಆಗಿ ಹೇಗಿರೋಕ್ಕೆ ಸಾಧ್ಯ, ಹೇಗಿರ್ತೀರಾ? ಅಂದರೆ ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ತಲೆ ಕೆಡ್ಸ್ಕೊಳ್ಳೋಕೆ ಟೈಮೇ ಇಲ್ಲ. ನಾನು ಬರೀ ಸುತ್ತಾಡ್ತಾ ಇದ್ದೀನಿ, ಟ್ರಾವೆಲ್ ಮಾಡ್ತಿದ್ದೀನಿ, ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ದೀನಿ. ಸೊ ಐ ಹ್ಯಾವ್ ಸೋ ಮೆನಿ ಪ್ಲ್ಯಾನ್ಸ್ ಇನ್ ಮೈ ಹೆಡ್. ಅವಾಗ ಯಾರಾದರೂ ಬೇರೆಯವ್ರು ಅಂದರೂ ಕೂಡ ಅದು ನನಗೆ ಇಂಪಾರ್ಟೆನ್ಸ್ ಅನಿಸಲ್ಲ. ಯಾಕಂದರೆ ಇವಾಗ ನಾನು ಯಾರೂ ಇಂಪ್ರೆಸ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇವಾಗ ನಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಲವ್ಡ್ ಒನ್ಸ್ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿರುತ್ತೆ. ಸೊ ಬೇರೆಯವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಐಮ್ ಜಸ್ಟ್ ಲಿವಿಂಗ್ ಮೈ ಲೈಫ್, ಎಂಜಾಯಿಂಗ್ ಇಟ್. ಈ ಕಮೆಂಟ್ಗಳನ್ನೆಲ್ಲ ಓದ್ತೀರಾ ಹೇಗೆ ನೀವು ಅಂತ ಹೇಳಿ? ಅಮ್ಮನ ಕಾಲು, ಮಮ್ಮಿ ಕಾಲ್. ಎಸ್, ಕಮೆಂಟ್ ಸಾರಿ ಏನು ಕೇಳಿ ಓದ್ತೀರಾ ಅಥವಾ ಓದೋದಿಲ್ವಾ ಹೇಗೆ? ಇಲ್ಲ, ಆನೆಸ್ಟ್ಲಿ ಇಲ್ಲ. ನಾನು ಸುಮ್ಮನೆ ಯೂಶ್ವಲಿ ನಾನು ಏನು ಮಾಡ್ತೀನಿ, ಏನಾರು ಅಪ್ಲೋಡ್ ಮಾಡಿಬಿಟ್ಟು ಅಲ್ಲಿ ನಾನು ಫೋನೇ ಜಾಸ್ತಿ ಯೂಸ್ ಮಾಡಲ್ಲ. ಅದೇ ಕಂಪ್ಲೇಂಟ್ಸ್ ಇರುತ್ತೆ, ಕಾಲ್ ರಿಸೀವ್ ಮಾಡಲ್ಲ, ಟೆಕ್ಸ್ಟಿಗೆ ರಿಪ್ಲೈ ಮಾಡಲ್ಲ ಅಂತ. ನಾನು ತುಂಬ ಎಲ್ಲ ನೋಟಿಫಿಕೇಷನ್ಸ್ ಆಫ್ ಮಾಡಿ ಇಟ್ಬಿಟ್ಟಿರ್ತೀನಿ. ಸುಮ್ಮನೆ ಒಂದು ಸೋಷಿಯಲ್ ಲೈಫ್ ಇರಬೇಕು ಅಂದ್ಬಿಟ್ಟು ಇವಾಗ ಏನಾದ್ರು ಟ್ರಾವೆಲ್ ಮಾಡಿದ ಪಿಕ್ಚರ್ಸ್ ಎಲ್ಲ ಅಪ್ಲೋಡ್ ಮಾಡಿ ಅಷ್ಟೇ ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ. ಐ ಆಮ್ ಗಾಡ್ ಅಂತ ಬಂದಾಗ, ಈ ಹಾಡು ಅಂತ ಬಂದಾಗ ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಪ್ರಾಕ್ಟೀಸ್ ಮಾಡಿದ್ದಾಗಿದ್ದು ಎಷ್ಟು ದಿನ ಡ್ಯಾನ್ಸ್ ಪ್ರಾಕ್ಟೀಸಿಗೆ ತಗೊಂಡ್ರಿ ಅಂತ ಹೇಳಿ? ಐ ಥಿಂಕ್ 1-2-3 ಡೇಸ್ ಇರ್ಬೋದು ಡ್ಯಾನ್ಸ್ ಪ್ರಾಕ್ಟೀಸ್ ತೊಗೊಂಡಿದ್ದು. ಯಾಕಂದರೆ ಇಮಿಡಿಯೇಟಾಗಿ ಅವ್ರು ಓಕೆ ಮಾಡಿ ಇಮಿಡಿಯೇಟಾಗಿ ಶೂಟ್ ಮಾಡಿದ್ರು. ಸೊ ಪ್ರಾಕ್ಟೀಸ್ ಆಗಿದ್ದು ಇಮಿಡಿಯೇಟಾಗಿಯೇ ಶೂಟೆಲ್ಲ ಸ್ಟಾರ್ಟ್ ಆಯಿತು. ತುಂಬ ಕಡಿಮೆ ಟೈಮ್ ಇತ್ತು ನನಗೆ. ಸೊ ಐ ವಾಸ್ ಥಿಂಕಿಂಗ್ ಇನ್ನೂ ಸ್ವಲ್ಪ ಡೇಸ್ ಇದ್ದಿದ್ರೆ ಇನ್ನೂ ಪ್ರಾಕ್ಟೀಸ್ ಮಾಡ್ಬೋದಿತ್ತೇನೋ ಅಂತ. ಬಟ್ ನಮಗೆ ಮಾಸ್ಟರ್ ಆಗಿರಲಿ ಎಲ್ಲರೂ ಚೆನ್ನಾಗಿ ಹೇಳ್ಕೊಟ್ರು. ಅಲ್ಲೂ ಕೂಡ ಈವನ್ ಆನ್ ದ ಸ್ಪಾಟ್ ಕೂಡ ಏನಾದರೂ ಎಲ್ಲ ನೀಟಾಗಿ ಕೊರಿಯೋಗ್ರಫಿ ಎಲ್ಲ ಮಾಡಿಕೊಟ್ರು. ಸೊ ಇಟ್ ವಾಸ್ ಈಸಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಯಾಕಂದ್ರೆ ನೀವು ಕೂಡ ಬಿಗ್ ಬಾಸ್ ಸ್ಪರ್ಧಿ. ಈ ಬಿಗ್ ಬಾಸ್ ನೋಡೋದು, ಮೊನ್ನೆಲ್ಲ ಹೊರಗೆ ಬಂದರು ಎಲ್ಲ ಇಡೀ ಟೀಮು, ಅದೆಲ್ಲ ಗಮನಕ್ಕೆ ಬಂತ ನಿಮಗೆ ಅಂತ ಹೇಳಿ? ಹಾಂ, ಹೌದು, ಹೊರಗೆ ಬಂದರು ಅಂತ ಗೊತ್ತು. ಬಟ್ ಏನಕ್ಕೆ ಅಂತ ಗೊತ್ತಾಗಿಲ್ಲ ನನಗೆ. ಆ್ಯಕ್ಚುಲಿ ಕರೆಕ್ಟಾಗಿ ಅಷ್ಟು ಗೊತ್ತಾಗಿಲ್ಲ. ಬಿಗ್ ಬಾಸ್ ನಾನು ಇವಾಗ ಅಲ್ಲಿ ಆಚೆ ಈಚೆ ಎಪಿಸೋಡ್ಸೇ ನೋಡೋಕ್ಕಾಗಿದೆ. ಫುಲ್ ಕಂಪ್ಲೀಟಾಗಿ ಒನ್ ಫ್ಲೆಜ್ ನೋಡೋಕ್ಕಾಗಿಲ್ಲ. ಈಗ ನೆಕ್ಸ್ಟಿಂದ ನೋಡ್ತೀನಿ. ಸೂಪರ್. ಸಿನಿಮಾ ಅಂತ ಬಂದಾಗ ಆಫ್ ದಿ ಕ್ಯಾಮ್ರಾ ಹೇಳ್ತಾ ಇದ್ರಿ, ಫೆಬ್ರವರಿ ಮೇಲೆ ಫುಲ್ ನಾನು ಕಂಪ್ಲೀಟ್ ಬ್ಯುಸಿ ಆಗಿಬಿಡ್ತೀನಿ, ಎಲ್ಲ ಸ್ಟೋರಿಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಯಾವ್ಯಾವ ಪ್ರಾಜೆಕ್ಟ್ಗೆ ಸೈನ್ ಹಾಕಿದ್ದೀರಾ? ನೀವು ಆ್ಯಕ್ಟ್ ಮಾಡಬೇಕು ಅಂತ ಬಂದರೆ ಹೇಗಿರಬೇಕು ಕತೆ ಅಂತ ಹೇಳಿ? ಆ್ಯಕ್ಟ್ ಮಾಡಬೇಕು ಅಂದರೆ ಚೆನ್ನಾಗಿರಬೇಕು ಸ್ಟೋರಿ. ನನಗೆ ಅವ್ರ ಸ್ಟೋರಿ ನರೇಟ್ ಮಾಡಿದಾಗ ನಾನು ಇಮ್ಯಾಜಿನೇಷನ್ಗೆ ಹೋಗ್ಬಿಟ್ರೆ ಓಕೆ, ನಂಗೆ ಸ್ಟೋರಿಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಮಾಡಬೇಕು ಅಂತ. ಆಮೇಲೆ ಯೂಶ್ವಲಿ ನಾನು ಡಿಸೆಂಬರ್ ಟೈಮ್ ನಾನು ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನ್ಯೂ ಇಯರ್ ನಾನು ಟ್ರಾವೆಲ್ ಮಾಡಲೇಬೇಕು, ಸೊ ದಟ್ ಪ್ರತಿ ವರ್ಷ ಟ್ರಾವೆಲಿಂಗಲ್ಲೇ ಇರುತ್ತೆ ಅಂತ. ಸೊ ಅದಕ್ಕೇ ಎಲ್ಲ ಅವರು ಕೂಡ ಎಲ್ಲ ಸ್ಟೋರಿ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ. ಅವರು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಸೊ ಫೆಬ್ ಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದಾರೆ. ಸೊ ಐ ವಾಸ್ ಲೈಕ್ ಓಕೆ, ಅದೇ ನನಗೂ ಬೇಕಾಗಿದ್ದು. ಸ್ಟೋರಿ ಅಂತ ಬಂದಾಗ ನನಗೆ ನನ್ನ ಕ್ಯಾರೆಕ್ಟರ್ಗೆ ಯಾವ್ದು ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ, ಓಕೆ ಇದಿರಲೇಬೇಕಿತ್ತು ಸ್ಟೋರಿ ಲೈನಲ್ಲಿ, ಆ ಥರ ಇದ್ದರೆ ನಂಗೆ ತುಂಬ ಖುಷಿ ಆಗುತ್ತೆ ಮಾಡೋಕ್ಕೆ. ಅಂದರೆ ಈಗ ನೀವು ಸ್ಟೋರಿ ಏನಾದ್ರು ಕೇಳುವಾಗ, ಈಗ ನೀವು ಆಯಿತು ಐ ಆಮ್ ಗಾಡ್ ಸಾಂಗ್ಗೆ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಕೊಂಡಾಗ ನೀವು ಒಬ್ಬರೇ ಕೇಳ್ತೀರಾ ಅಥವಾ ಅಮ್ಮ ಅಥವಾ ಅಪ್ಪನೂ ಕೂತ್ಕೊಳ್ತಾರಾ? ಅವ್ರ ಪರ್ಮಿಷನ್ ತಗೊಳ್ತೀರಾ ಹೇಗೆ ಅಂತ ಹೇಳಿ? ನಮ್ಮ ಮಮ್ಮಿನೂ ಪಪ್ಪನೂ ಕೇಳ್ತೀನಿ. ಇವಾಗ ಈ ಸಾಂಗ್ ಬಂದಾಗಲೂ ಕೂಡ ಮಮ್ಮಿಗೆ ಕೇಳಿಸಿದೆ, ಯಾಕಂದ್ರೆ ಮಮ್ಮಿ ಮನೇಲೇ ಇದ್ದರು. ಸೊ ಐ ಥಾಟ್ ಅವಾಗ ಸಿಚುವೇಶನ್ಗೆ ಸಾಂಗ್ ನನಗೆ ಸೂಟ್ ಆಗುತ್ತೆ ಅಂತ. ಬಿಕಾಸ್ ದಟ್ಸ್ ವಾಟ್ ಎವ್ರಿ ಒನ್ ಅವಾಗ ಸ್ವಲ್ಪ ಇದು ಚೆನ್ನಾಗಿದೆ ಅಂತ ಅನಿಸ್ತು. ಓಕೆ, ಇಟ್ ವಾಸ್ ರಿಯಲಿ ಫನ್, ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಅನಿಸ್ತು. ಸೊ ಐ ಥಿಂಕ್ ಮಮ್ಮಿ ಅಂತೂ ಫಸ್ಟ್ ನನಗಿದೆ ಅನ್ನೋದು, ನಿನಗೆ ಇಷ್ಟ ಆದರೆ ಮಾಡು ಅಂತ. ಬಿಕಾಸ್ ಅವ್ರಿಗಂತೂ ಏನೇ ಇದ್ದರೂ ಓಕೆ ನೀನು ಮಾಡು, ಅದು ಮಾಡು, ಇದು ಮಾಡು ಅಂತ ಪೇರೆಂಟ್ಸ್ ಅಲ್ವಾ, ಸಪೋರ್ಟಿವ್ ಆಗಿ ಇದ್ದೇ ಇರ್ತಾರೆ. ಸೊ ನನಗೆ ಬಿಡ್ತಾರೆ ಆ್ಯಕ್ಚುಲಿ. ಬಟ್ ನಾನು ಕೂಡ ಅವ್ರಿಗೆ ಒಂದ್ಸಲ ಹೇಳಿ ಅವ್ರ ಪರ್ಮಿಷನ್ ತೊಗೊಳ್ತೀನಿ. ನಾನು ಯಾವುದೊಂದು ವಿಡಿಯೋ ನೋಡ್ತಾ ಇದ್ದೆ, ತುಂಬ ಸೆನ್ಸಿಟಿವ್ ಅಮ್ಮ, ನಂಗೆ ಹುಷಾರಿಲ್ಲ, ನಂಗೆ ಏನಾರು ಅಂದಾಗ ತಡ್ಕೊಳ್ಳಲ್ಲ, ಏನೋ ನಂಗೆ ಸುಸ್ತಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅಮ್ಮನ ಬಗ್ಗೆ ಹೇಳೋದಾದರೆ, ಅಪ್ಪನ ಬಗ್ಗೆ ಹೇಳೋದು, ಅಪ್ಪ ಅಂತೂ ಇನ್ನೂ ಇನ್ನೋಸೆಂಟ್ ಅಂತ ಅನಿಸುತ್ತೆ. ಅವರಿಬ್ಬರ ಬಗ್ಗೆ, ಅವ್ರ ನಿಮ್ಮ ಮೇಲೆ ತಗೊಳ್ಳೋ ಕೇರ್ ಬಗ್ಗೆ, ಈಗ ನೀವು ಎಲ್ಲದರಿಂದ ಹೊರಗೆ ಬಂದಾಗ ನಿಂತಾಗ ಇದ್ದಿದ್ದೇ 3 ಜೀವಗಳು ನಿಮ್ಮ ಜೊತೆ, ಹೇಗೆ ಅವರು ನಿಮ್ಮ ಜೊತೆ ನಿಂತಿದ್ದು, ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ಹೇಳಿ?
ಮಮ್ಮಿ ಪಪ್ಪ ಅಂತೂ ತುಂಬಾ ಸಪೋರ್ಟಿವ್ ಇದ್ದಾರೆ. ಎಷ್ಟು ಅಂದರೆ ಒಬ್ವಿಯಸ್ಲಿ ನಂಗೆ ಏನೇ ಹರ್ಟ್ ಆದರೂ ಕೂಡ ಅವರು ಹಿಂಗೆ ತಿನ್ನಬೇಕು ಹಂಗೆ ಊಟ ಮಾಡು, ಅದು ಅವ್ರ ತಲೆಯಲ್ಲಿರೋದು ಅಷ್ಟೇ. ಅವ್ರು ನಾನು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಹೆಲ್ದಿಯಾಗಿರಬೇಕು ಅನ್ನೋದೇ ಇದೆ. ಆ್ಯಂಡ್ ಎನಿ ಟೈಮ್ ಏನೇ ಆಗಲಿ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಏನೇ ಆಗಿರಲಿ ಅಲ್ಲಿ ಆಲ್ವೇಸ್ ಬಿ ವಿತ್ ಯು ಅಂತ ಅಷ್ಟು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ, ಅಷ್ಟು ಕೇರ್ ಮಾಡ್ತಾರೆ, ಅಷ್ಟು ಲವ್ ಮಾಡ್ತಾರೆ. ಅಂದರೆ ನಾನು ಹೊರಗೆ ಬಂದಾಗ ಹೇಗೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಿದ್ರು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಹೆಂಗಿತ್ತು ಅಂದರೆ ವಿ ವರ್ ಆಲ್ ಲೈಕ್ ಟುಗೆದರ್. ಇವಾಗ ನಾನು ಅವರಿಗೆ ಇವಾಗ ನನಗೆ ಯಾರು ನನಗೇನೇ ಅಂತ ನನಗೆ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಐ ನೋ ಬೇರೆಯವ್ರ ಬಗ್ಗೆ ಅವ್ರು ನಮ್ಮ ಲೈಫ್ ಲೀಡ್ ಮಾಡ್ತಿರಲ್ಲ ಅಂತ ಗೊತ್ತು. ಬಟ್ ಸಮ್ಟೈಮ್ಸ್ ನಮ್ಮ ಪೇರೆಂಟ್ಸ್ ಹೆಂಗೆ ನನಗೆ ಸ್ವಲ್ಪ ಭಯ ಆಯಿತು. ಬಿಕಾಸ್ ಅವ್ರು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ, ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅದೇ ಓಕೆ. ಯಾಕಂದ್ರೆ ತುಂಬ ಜನ ಬಂದು ಏನಾದರೂ ಹೇಳೋದಿರುತ್ತೆ, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಎಲ್ಲ ಹೇಳ್ತಾರೆ. ಸೊ ಅದಕ್ಕೆ ಐ ವಾಸ್ ವೆರಿ ಸ್ಕೇರ್, ಅವ್ರಿಗೆ ಎಲ್ಲಿ ಫೀಲಿಂಗ್ಸ್ ಹರ್ಟ್ ಆಗುತ್ತೆ. ಬಟ್ ಏನೇ ಆಗಲಿ ನಂಗೆ ಒಂದು ತೋರಿಸ್ಕೊಂಡಿಲ್ಲ ಅವರು. ನಮ್ಮ ಮಮ್ಮಿ ಏನೇ ಆದರೂ ನನ್ನ ಜೊತೆ ಕಾಲಲ್ಲಿ ಇದ್ದಾಗಲೂ ಅಥವಾ ನನ್ನ ಜೊತೆ ಇದ್ದಾಗಲೂ ಕೂಡ ಅವ್ರು ಯಾವಾಗಲೂ ಅಷ್ಟೇ ನೀನು ಖುಷಿಯಾಗಿರಬೇಕು, ನೀನು ಚೆನ್ನಾಗಿರಬೇಕು ಅಂತಲೇ ವಿಶ್ ಮಾಡ್ತಾರೆ. ಸೂಪರ್. ನಿವೇದಿತಾ, ನಿಮ್ಮನ್ನು ತುಂಬ ಹತ್ತಿರದಲ್ಲಿ ಬಲ್ಲವ್ರನ್ನ ನಾನು ತುಂಬ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದವ್ರನ್ನೆಲ್ಲ ಕೇಳ್ತಾ ಇರ್ತೀನಿ ನಾನು, ಹೇಗೆ ಅವರು ಅಂತ ಹೇಳಿ ಎಲ್ಲ ಹೇಳೋದೇನಪ್ಪ ಅಂದರೆ ಆಕೆ ಆಯಿತು, ಆಕೆ ಕೆಲಸ ಆಯಿತು, ಎಷ್ಟು ಬೇಕು ಅಷ್ಟು ಮಾತಾಡ್ತಾರೆ, ಅವ್ರ ಕೆಲಸ ಮುಗಿತಾ ಕೂತ್ಕೊಳ್ತಾರೆ, ಇನ್ನು ಯಾವುದಕ್ಕೂ ಆಕೆ ಇರೋದಿಲ್ಲ, ಆ ಥರದ್ದು ಬಗ್ಗೆ ಹೇಳ್ತಾರೆ. ಇವನ್ ನಮಗೆ ಈ ಫೀಲ್ಡಲ್ಲಿ ಇರೋದನ್ನ ಹೇಗೆ ಆ ಹುಡುಗಿ ಅಂತ ಕೇಳಿದಾಗ ನಾನು ಎಷ್ಟು ಜನಕ್ಕಿಲ್ಲ, ಸಿಕ್ಕಾಪಟ್ಟೆ ಪಾಸಿಟಿವ್ ಹುಡುಗಿ ಆಕೆ ಅಂತ ಹೇಳಿದ್ದೆ. ಸೊ ಮುಂದೆ ಜೀವನದಲ್ಲಿ ಈ ಮದುವೆ ಗಿದ್ವೆ ಇದೆಲ್ಲ ಬೇಕು ಅಂತ ಅನಿಸುತ್ತಾ ಅಥವಾ ದೂರನೇ ಇದು ಬಿಡೋಣ ಅಂತ ಅನ್ಕೋತೀರಾ ಅಂತ ಹೇಳಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಸೇಯಿಂಗ್ ದ್ಯಾಟ್. ಆ್ಯಂಡ್ ಪ್ರಾಬಬ್ಲಿ ಎಸ್, ಮೇ ಬಿ ಇವಾಗಂತೂ ಇಲ್ಲ, ಸದ್ಯಕ್ಕೆ ಟೈಮ್ ತಗೊಳ್ತಾ ಇದ್ದೀರಿ. ಭಯ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಭಯ. ಬಟ್ ಲೆಟ್ಸ್ ಸಿ, ಹೋಪ್ಫುಲಿ ಇನ್ ಫ್ಯೂಚರ್ ನನಗೆ ತುಂಬ ಇಷ್ಟಪಟ್ಟು ಇದ್ದರೆ ಐ ವಿಲ್ ಡೆಫಿನೆಟ್ಲಿ ಲವ್ ಟು ಸ್ಟಾರ್ಟ್ ಅ ಫ್ಯಾಮಿಲಿ. ಅಪ್ಪ ಅಮ್ಮ ಹೇಳಲ್ವಾ ಇನ್ನೊಂದು ಆಗಬೇಕು ಮದುವೆ ಆಗಿ ಆ ಥರ ಏನು ಹೇಳ್ತಾರೆ? ಅಂದರೆ ಮಮ್ಮಿ ಪಪ್ಪ ಅವ್ರು ನಾನು ಫಸ್ಟು ಹೀಲ್ ಆಗಬೇಕು, ಇವಾಗ ನಾವು ಹೀಲ್ ಆದ್ರೇ ಮುಂದೆ ಮೂವ್ ಆನ್ ಆಗೋದಕ್ಕೂ ಈಸಿ ಆಗುತ್ತೆ. ಸೊ ಮೈ ಪೇರೆಂಟ್ಸ್ ಆರ್ ಲೈಕ್ ವೆನ್ ಎವರ್ ಯು ಆರ್ ಫೈನ್, ಯಾವಾಗ ನೀನು ಯಾವಾಗ ರೆಡಿ ಆಗ್ತೀಯಾ ನೀನು ಅವಾಗ ಹೇಳು. ಒಂದ್ಸಲ ಪಪ್ಪ ಕೇಳಿದ್ರು ಕೂಡ ಅವ್ರಿಗೆ ಅನಿಸ್ಬಾರ್ದಲ್ವಾ, ಏನು ಮಗಳನ್ನೇನು ನೋಡ್ಕೊಳ್ತಿಲ್ಲ, ಕೇಳಲಿಲ್ಲ ಅಂತ ಅನಿಸ್ಬಾರ್ದು ಅಂತ ಒಂದ್ಸಲ ಕೇಳಿದ್ರು ಕೂಡ. ಬಟ್ ನಾನು ಹೇಳಿದೆ ಇಲ್ಲ ಪಪ್ಪ ಮಮ್ಮಿ ಇವಾಗ ನನಗೆ ಭಯ ಇದೆ, ನನಗೆ ಅಷ್ಟು ಸುಮ್ಮನೆ ಅಂದರೆ ಮತ್ತೆ ಎಲ್ಲಿ ಇವಾಗ ನಮ್ಮ ಡಿಸಿಷನ್ ಇವಾಗ ನೆಕ್ಸ್ಟ್ ತಗೊಳ್ಳೋದು ರೈಟ್ ಆಗಿರಬೇಕು, ಪದೇ ಪದೇ ಮಿಸ್ಟೇಕ್ಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಹೇಗೆ ಅಂತ ತಿಳ್ಕೊಳ್ಳೋದು ಗೊತ್ತೇ ಆಗಲ್ಲ ಅಲ್ವಾ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ಭಯ ಅಷ್ಟೇ. ಈಗ ಟ್ರಿಪ್ ಎಲ್ಲ ಹೋಗ್ತಿರಲ್ಲ, ಸೋಲೋ ಹೋಗ್ತೀರಾ ಹೇಗೆ ಅಂತ ಹೇಳಿ? ಅಲ್ಲೆಲ್ಲ ಸೋಲೋ ಹೋದಾಗ ಈಗ ಇಷ್ಟು ಚಂದದ ಹುಡುಗಿ ಭಯ ಅಯ್ಯಪ್ಪ ಅಂತ ಇರುತ್ತೆ, ಹೇಗೆ ಮೇಂಟೈನ್ ಮಾಡ್ತಾರೆ? ಸೋಲೋನೇ ಹೋಗೋದು ಫ್ರೆಂಡ್ಶಿಪ್ ಜಾಸ್ತಿ? ಟ್ರಿಪ್ ಎರಡೂ ಹೋಗ್ತೀನಿ, ಸೋಲೋನು ಹೋಗ್ತೀನಿ, ಫ್ರೆಂಡ್ಸ್ ಜೊತೆನೂ ಹೋಗ್ತೀನಿ. ಯಾವ ಟ್ರಿಪ್ಪಿಗೆ ಫ್ರೆಂಡ್ಸ್ ಅಂದರೆ ಇವಾಗ ಇರುತ್ತೆ, ಸೋಲೋ ಹೋಗೋಕ್ಕಾಗಲ್ಲ, ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತೀನಿ. ಸೋಲೋ ಹೋದಾಗಲೂ ಕೂಡ ನನಗೇನು ಭಯ ಆಗಲ್ಲ, ಫುಲ್ ಎಲ್ಲ ರಿಸರ್ಚ್ ಮಾಡಿರ್ತೀನಿ, ಸೇಫ್ ಇದೆಯಾ ಸೇಫ್ ಇಲ್ವಾ, ಎಲ್ಲಿ ಹೋಗ್ಬೋದು. ಆಮೇಲೆ ರೂಮ್ಸ್ ಎಲ್ಲ ನಾನು ಸಿಟಿ ಸೆಂಟರಲ್ಲೇ ಮಾಡ್ಕೊಂಬಿಡ್ತೀನಿ. ಸೊ ಕ್ಯಾಬ್ಸ್ಗೆಲ್ಲ ಹೋಗ್ದೇ ವಾಕಬಲ್ ಡಿಸ್ಟೆನ್ಸ್ಗೆ ಹೋಗಬೇಕು ಆ ಥರ. ಸೊ ಫಸ್ಟ್ ನಾನು ಸೋಲೋ ಟ್ರಿಪ್ ಮಾಡಿದಾಗ ತುಂಬ ಭಯ ಆಗಿತ್ತು, ರೂಮಲ್ಲೇ ಇದ್ದೆ. ಬಟ್ ಹೋಗ್ತಾ 1, 2, 3 ಸೋಲೋ ಟ್ರಿಪ್ಸ್ ಮಾಡಿದ್ದೀನಿ. ಎಲ್ಲ ಹೋಗ್ತಾ ಸ್ವಲ್ಪ ಧೈರ್ಯ ಬರುತ್ತೆ, ಎಲ್ಲೆಲ್ಲಿ ಹೋಗಬೇಕು ಅನ್ನೋದೆಲ್ಲ ಗೊತ್ತಾಗತ್ತೆ. ಆಮೇಲೆ ಫ್ರೆಂಡ್ಸ್ ಜೊತೆ ಹೋದಾಗ್ಲಂತೂ ಇನ್ನೂ ಫನ್ ಆಗಿರುತ್ತೆ ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಹೋದಾಗ. ಬಟ್ ಸಮ್ಟೈಮ್ಸ್ ಯಾವಾಗ ಫ್ರೆಂಡ್ಸ್ ಅವೈಲೇಬಲ್ ಇರಲ್ಲ, ಬಟ್ ಅವಾಗ ನಂಗೆ ಎಲ್ಲರೂ ಆಚೆ ಹೋಗಲೇಬೇಕು ಅಂತ ಮಾತ್ರ ಸೋಲೋ ಹೋಗ್ತೇನೆ ಅಷ್ಟೇ. ಹಾಡು ಹೇಳ್ಬೋದಾ? ಹಾವನ್ನಾದ್ರೂ ಕಟ್ಕೋ, ಸುಮ್ಮನೆ ಹೇಳಿ, ಚೆನ್ನಾಗಿರುತ್ತೆ ನಿಮ್ಮ ವಾಯ್ಸಲ್ಲಿ ಕೇಳೋಕ್ಕೆ. ನರಿನಾದ್ರೂ ಇಟ್ಕೋ, ಹಾವನ್ನಾದ್ರೂ ಕಟ್ಕೋ. ಅಯ್ಯೋ, ಅದು ಅವ್ರು ಹೇಳಿರೋ ಥರ ಬರೋದೇ ಇಲ್ಲ. ಹಾವನ್ನಾದ್ರೂ ಕಟ್ಕೋ, ನರಿನಾದ್ರೂ ಇಟ್ಕೋ, ಇಸ್ಕೋ ಮಾತ್ರ ನಕ್ಕೋ, ನನ್ನ ಮಾತು ಕೇಳಲೇ. ಒಂದು ಡ್ರೀಮ್ ಅಂತ ಇರುತ್ತಲ್ಲ ನಿವೇದಿತಾ, ಇವಾಗ ನಾನು ಈ ಥರದ ಸಿನಿಮಾ ಮಾಡಬೇಕು ಅಂತ ಒಂದು ಡ್ರೀಮು, ಈ ಥರದ್ದು ಮಾಡಲೇಬೇಕು ಅಂತ, ಆ ಥರದ್ದು ಏನು ಕನಸಿದೆ ಅಂತ ಒಂದು ಸ್ಟೋರಿ, ಇಲ್ಲ ನಾನು ಹಿಂಗಿರ್ಬೇಕು ಆ ಪಾತ್ರ ನನಗೆ ಅಂತ ಇರುತ್ತಲ್ಲ, ಯಾವ ಥರ? ಇಟ್ಸ್ ಅ ವೆರಿ ನೈಸ್ ಕ್ವೆಶ್ಚನ್. ಹೇಗಿರಬೇಕು ಅಂದರೆ ನನಗೆ ಯೂಶ್ವಲಿ ವುಮೆನ್ ಸೆಂಟ್ರಿಕ್ ಮೂವೀಸ್ ಮಾಡೋಕ್ಕೆ ತುಂಬ ಇಷ್ಟ. ಒಂಥರ ನಾವು ಮಾಡಬೇಕು, ಸ್ಟೋರಿ ಲೈನ್ ನಮ್ಮ ಮೇಲೆ ಹೋಗಬೇಕು. ಅಂದರೆ ಇಟ್ಸ್ ನಾಟ್ ದಟ್ ನಾನು ಒಬ್ಬಳೇ ಕಾಣಿಸ್ಕೋಬೇಕು ಆ ಥರ ಇಲ್ಲ. ಒಂಥರ ಏನೋ ಆ ಥರ ಮೂವೀಸಲ್ಲಿ ಒಂಥರ ಏನೋ ಸಬ್ಜೆಕ್ಟ್ ಇರುತ್ತೆ, ಏನೋ ಒಂಥರ ಆರ್ಟಿಸ್ಟಿಕ್ ಮೂವೀಸ್ ಇರುತ್ತೆ ಗೊತ್ತಾ, ಆ ಥರ ಮೂವೀಸ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಇದೆಲ್ಲ ನಿಮ್ದು ಹೇಗಂದರೆ, ನೀವು ಎಷ್ಟು ಪಾಸಿಟಿವ್ ಅಂತ ಹೇಳಿದ್ರೆ
ನೀವು ಹೊರಗೆ ಬಂದ್ರೂ ಕೂಡ ಮತ್ತೆ ಶೂಟಿಂಗ್ ಮಾಡಿದ್ರಿ ಇಬ್ರು ಕೂಡ ಚಂದನ್ ಜೊತೆ. ಆಮೇಲೆ ಒಂದ್ ಕಣ್ಣೀರ್ ಹಾಕಿದ್ರಿ. ಆ ಕಣ್ಣೀರ್ ಹಾಕಿದ್ದು ಇವತ್ತಿಗೂ ಕೂಡ ಪ್ರಶ್ನೆ, ಯಾಕೆ ಕಣ್ಣಲ್ಲಿ ನೀರ್ ಹಾಕಿದ್ರು ಅಂತ. ಆ ಕ್ಷಣದ ಬಗ್ಗೆ ಹೇಳ್ಬೋದಾ? ಬೇಜಾರಿಲ್ಲ ಅಂತಂದ್ರೆ. ಯಾಕಂದ್ರೆ ನಾನು ಯಾಕೆ ಇದೆಲ್ಲ ಕೇಳ್ತೇನೆ, ನಿಮ್ಮನ್ನ ಫಾಲೋ ಮಾಡೋರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನಿಮ್ ವಿಡಿಯೋಗಳು ನೋಡೋರು ತುಂಬಾ ಜನ ಇದ್ದಾರೆ. ನಮ್ಮ ತರ ಪಾಸಿಟಿವ್ ಆಗಿ ನೋಡೋರು ತುಂಬಾ ಜನ ಇರ್ತಾರೆ. ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ. ಮೇ ಬಿ ಬಿಕಾಸ್ ತುಂಬ ದಿವಸ ಆದ್ಮೇಲೆ ನೋಡಿದೆ ಆ ಮೊಮೆಂಟಲ್ಲಿ. ಇಲ್ಲ ನೋ ಕಾಂಟ್ಯಾಕ್ಟ್ ಇಲ್ಲ, ಬಟ್ ಅವಾಗ ತುಂಬ ದಿವಸ ಆಗಿ ನೋಡಿದ್ದೆ ಅಲ್ಲ, ಸೊ ಶೂಟಿಂಗಲ್ಲೂ ಸಿಮಿಲರ್ ಸಿಚುವೇಶನ್ ಇತ್ತು. ಸೊ ಅವಾಗ ಸ್ವಲ್ಪ ರಿಯಲ್ ಆಗಿ ಫೀಲಿಂಗ್ ಆಯಿತು. ಒಂಥರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಮೊಮೆಂಟಲ್ಲಿ ಆ ಫೀಲ್ ಏನಾಯಿತು ಅಂತ, ಬಟ್ ಅಷ್ಟೇ ಆ ಮೊಮೆಂಟಲ್ಲಿ ಆಗಿದ್ದು. ಓಕೆ, ಈಗ ನೋಡಿ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆದಂತಹ ಒಂದು ಹೆಸರಿದೆ, ಜನಪ್ರಿಯತೆ ಗಳಿಸ್ಕೊಂಡಿದ್ದಾರೆ. ನಿಮ್ಮನ್ನ ಪ್ರೀತಿ ಮಾಡುವಂತಹ ಜನ ಕೂಡ ತುಂಬಾ ಜನ ಇದ್ದಾರೆ. ತುಂಬಾ ಪ್ರೀತಿ ಸಿಕ್ಕಿದೆ ನಿಮ್ಗೆ ಜನ. ನನ್ನ ಮನೆ ಮಗಳು ಅಂತ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ಮಾಡೋ ಜನರಿಗೆ ನೀವು ಇದೀಗ ಏನು ಹೇಳ್ತೀರಾ ಅಂತ ಹೇಳಿ. ತುಂಬ ಗ್ರೇಟ್ಫುಲ್ ಆಗಿರ್ತೀರಿ. ಬಿಕಾಸ್ ಯಾಕಂದರೆ ಯೂಶ್ವಲಿ ನಮ್ಗೆ ಏನಾದ್ರು ನೆಗೆಟಿವ್ ಅಥವಾ ಏನಾದ್ರು ಬಂದಾಗ ನಾವು ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಎಲ್ಲರೂ ಹಿಂಗೆ ಅಂದ್ಕೊಳ್ತಾರ, ಎಲ್ಲರೂ ಹಿಂಗೆ ಮಾತಾಡ್ತಾರ ಅಂತ ಅನಿಸುತ್ತೆ. ಬಟ್ ಅದು ಇರಲ್ಲ. ಆ್ಯಕ್ಚುಲಿ ತುಂಬ ಜನ ಇಷ್ಟಪಡೋರು ಇರ್ತಾರೆ. ಬಟ್ ಅವಾಗ ಎಲ್ಲಾದರೂ ಸಿಕ್ಕಿದಾಗ ಒಂಚೂರು ಪ್ರೀತಿ ಕೊಟ್ಟಾಗ ತುಂಬ ಹಾಗೆ ಬಂದು ತಪ್ಕೊಂಡು ಹಿಂಗೆಲ್ಲ ಮುದ್ದು ಮಾಡಿ ಮಾತಾಡ್ಸ್ತಾರಲ್ವ, ಅವಾಗ ಇಷ್ಟು ಜನ ಇಷ್ಟಪಡ್ತಾರೆ ಅಂತ ಒಂಥರ ಏನೋ ಗೊತ್ತಿಲ್ಲ, ಒಂಥರ ಕಾನ್ಫಿಡೆನ್ಸ್ನೇ ಬೂಸ್ಟ್ ಮಾಡುತ್ತೆ, ತುಂಬ ಖುಷಿ ಕೊಡುತ್ತೆ. ಅವಾಗ ತುಂಬ ಒಂಥರ ಅದು ಹ್ಯಾಪಿನೆಸ್ನ ಎಕ್ಸ್ಪ್ಲೇನೇ ಮಾಡೋದಕ್ಕಾಗಲ್ಲ. ಸೊ ಅದು ಎಲ್ರಿಗೂ ಯಾರು ತುಂಬ ಇಷ್ಟಪಡ್ತಾರೆ ಅದನ್ನ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಹೀರೋ ಜೊತೆ ತೆರೆ ಹಂಚ್ಕೋಬೇಕು ಅಂತ ಕನ್ನಡದಲ್ಲಿ ಯಾವ ಹೀರೋ ಜೊತೆ ನಾನು ಆ್ಯಕ್ಟ್ ಮಾಡಲೇಬೇಕಪ್ಪ, ಸ್ಕ್ರೀನ್ ಶೇರ್ ಮಾಡಲೇಬೇಕು ಅಂತ ಆಸೆ ಇದೆ ನಿಮಗೆ ಅಂತ ಹೇಳಿ? ಎಲ್ಲರೂ ಆ್ಯಕ್ಚುಲಿ ಆ ಥರ ಚೂಸ್ ಮಾಡೋದಕ್ಕಾಗಲ್ಲ. ತುಂಬಾ ಕಷ್ಟ ಆ್ಯಕ್ಚುಲಿ. ಐ ಡೋಂಟ್ ನೋ, ಈ ಥರ ಕೇಳಿದ್ರೆ ತುಂಬ ಟ್ರಿಕ್ಕಿ ಅನಿಸುತ್ತೆ. ಐ ರಿಯಲಿ ಲವ್ ಟು ವರ್ಕ್ ವಿತ್ ಎವ್ರಿಬಡಿ. ಪಿಕ್ ಮಾಡೋದಕ್ಕಾಗೋದೇ ಇಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಹೆಂಗೆ ಪಿಕ್ ಮಾಡಲಿ? ಐ ಕಾಂಟ್ ಪಿಕ್. ಸೂಪರ್. ಸ್ಕಿನ್ ಕೇರ್ ಎಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ. ತುಂಬ ಗ್ಲೋ ಸ್ಕಿನ್ ಕೇರ್ ಹೇಗೆ ಮಾಡ್ತೀರಾ? ನಾವು ಸ್ವಲ್ಪ ನಿಮ್ಮ ಟಿಪ್ಸ್ಗಳನ್ನ ಕೇಳೋಣ ಅಂತ. ನೀರು ಚೆನ್ನಾಗಿ ಕುಡಿಬೇಕು. ಆಮೇಲೆ ಐ ಥಿಂಕ್ ನಮ್ಮ ಮಮ್ಮಿ ನನಗೆ ತುಂಬ ಜ್ಯೂಸ್ ಮಾಡಿಕೊಡ್ತಾರೆ. ಮೇ ಬಿ ಆ ಜ್ಯೂಸಿಂದನೇ ಅನಿಸುತ್ತೆ ಹೇಳ್ದಂಗೆ ABC ಜ್ಯೂಸ್ ಮಾಡಿಕೊಡ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಇನ್ ಕೇಸ್ ನಾನು ಏನಾದ್ರು ಮಲಗಿದ್ರೆ ಫಸ್ಟ್ ಕುಡಿದ್ಬಿಟ್ಟು ಆಮೇಲೆ ಮಲ್ಕೊ ಅಂತ ಅಂತಾರೆ. ಸೊ ಮೇ ಬಿ ಅದು ಆ ಥರ. ಆಮೇಲೆ ನಮ್ಮ ಮಮ್ಮಿ ಸ್ಕಿನ್ನು ಚೆನ್ನಾಗಿದೆ ಆ್ಯಕ್ಚುಲಿ. ಅವ್ರು ಮೇ ಬಿ ಹೆರಿಡಿಟಿನೂ ಇರ್ಬೋದು. ಓಕೆ, ಅವ್ರು ರೀಲ್ಸ್ ಮಾಡ್ತಿರ್ತಾರಲ್ಲ ಅಮ್ಮಂಗೆ ರೀಲ್ಸ್ಗೆಲ್ಲ ನೀವೇ ಸ್ಫೂರ್ತಿನ ಅಂತ ಹೇಳಿ ಡ್ಯಾನ್ಸ್ ಮಾಡೋದು ಅಥವಾ ಏನೆಲ್ಲ ಮಾಡ್ತಿರ್ತಾರೆ, ನಾವು ಅಬ್ಸರ್ವ್ ಮಾಡ್ತೀರಿ. ನಿಮ್ಗೆ ಕೇಳ್ತಾರ ಅಥವಾ ಅವರೇ ಮಾಡೋದ ಹೇಗೆ? ಇಲ್ಲ, ನಮ್ಮ ಮಮ್ಮಿ ಹೇಳ್ತಿರ್ತಾರೆ ನಂಗೆ ಇಷ್ಟು ನಾನು ಮಾಡಲ್ಲ ಅಂತ. ನಾನೇ ಹೇಳ್ತೀನಿ ಮಮ್ಮಿ ಮಾಡಿ ಮಮ್ಮಿ, ಇಟ್ಸ್ ಓಕೆ, ಟೈಮ್ ಎಲ್ಲ ಪಾಸ್ ಮಾಡಿ. ಯಾಕಂದ್ರೆ ಮಮ್ಮಿ ಮನೇಲಿ ಒಬ್ಬರೇ ಇರ್ತಾರೆ, ಏನು ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆ. ಓಕೆ, ಏನಾದರೂ ಸುಮ್ಮನೆ ಮಮ್ಮಿ ಮಾಡಿ, ಅಷ್ಟು ಸ್ಯಾರಿ ಇದೆ ಏನಾದರೂ ಹಾಕೊಂಡು ಸುಮ್ಮನೆ ರೀಲ್ ಮಾಡಿ, ಏನಾಗಲ್ಲ ಅಂತ ಅಂತಿರ್ತೀನಿ. ಆಮೇಲೆ ನಮ್ಮ ಮಮ್ಮಿಗೆ ಹಳೆ ಸಾಂಗ್ಸ್ ಎಲ್ಲ ತುಂಬ ಇಷ್ಟ, ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಎಸ್, ಫೈನಲಿ ನವೆಂಬರ್ ಏಳಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ಐ ಆಮ್ ಗಾಡ್. ನಿಮ್ಮ ಡ್ಯಾನ್ಸ್ ಕೂಡ ಇದೆ. ಜನರಿಗೆ ಬನ್ನಿ ಇದರಲ್ಲಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ, ನಮ್ಮನ್ನು ಬಿಗ್ ಸ್ಕ್ರೀನಲ್ಲಿ ನಮ್ಮ ಡ್ಯಾನ್ಸ್ ನೋಡೋದೇ ಥ್ರಿಲ್ ಅಂತ ಹೇಳೋದಿದ್ರೆ ಹೇಗೆ ಹೇಳ್ತೀರಾ? ಹೌದು, ಆ್ಯಕ್ಚುಲಿ ಐ ಆಮ್ ವೆರಿ 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 ಎಕ್ಸೈಟೆಡ್ ಬಿಗ್ ಸ್ಕ್ರೀನಲ್ಲಿ ನನ್ನ ನೋಡೋದಕ್ಕೆ. ಆ್ಯಕ್ಚುಲಿ ಮೂವೀಸ್ ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ಹಂಗೆ ನೋಡಿದ್ರೆ ಈ ಮೂವಿಯಿಂದ ನಾನು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನಲ್ಲಿ ಬರ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. November 7th ಮೂವಿ ರಿಲೀಸ್ ಆಗ್ತಿದೆ. ಎಲ್ಲರೂ ಬನ್ನಿ ನೋಡಿ, ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ಹೆಂಗೆ ಇಷ್ಟ ಆಯಿತು ಅಂತ ನಿಮ್ಮ ಫೀಡ್ಬ್ಯಾಕ್ ರಿವ್ಯೂ ಎಲ್ಲ ಕೊಡಿ. ಆ್ಯಂಡ್ ಮೂವಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೈಟಲ್ ನೋಡಿದ್ರೆ ಕ್ಯೂರಿಯಾಸಿಟಿ ಬರುತ್ತೆ, ಐ ಆಮ್ ಗಾಡ್, ಏನಕ್ಕೆ ಐ ಆಮ್ ಗಾಡ್ ಅಂತ ಇದೆ ಅಂತಲೇ ಕ್ಯೂರಿಯಾಸಿಟಿ ಇದೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ನೀವು ಅಂದುಕೊಂಡಂಥ ಪ್ರಾಜೆಕ್ಟ್ಗಳು ನಿಮಗೆ ಸಿಗಲಿ, ನಿಮ್ಮ ಕನಸೆಲ್ಲ ಈಡೇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಆಲ್ ದಿ ಬೆಸ್ಟ್. Thank you very much. Thanks a lot. ವೀಕ್ಷಕರೇ, ಇದು ನಿವೇದಿತಾ ಗೌಡ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋದಾ ಪೂಜಾರಿ, ಬೆಂಗಳೂರು.